ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನರ್ಸರಿಯಿಂದ 4 ದಾಸವಾಳ ಗಿಡಗಳನ್ನ ತೊಗೊಂಡು ಬಂದಿದ್ದೀನಿ. ಕಲ್ಲರ್ ಅಂತೂ ಹುಡುಕಿ ನನಗೆ 1 ಲೇಯರ್ದು ದಾಸವಾಳ ಬೇಕಾಗಿತ್ತು. ಅದಕ್ಕೆ ಕಲರ್ಸ್ನ ಹುಡುಕಿ ಈ 4 ಕಲರ್ನ ತೊಗೊಂಡು ಬಂದಿದ್ದೀನಿ. ಇದು ಒಂದು ಪಿಂಕ್ ಕಲರು, ಮತ್ತು ಇನ್ನೊಂದು ಡಾರ್ಕ್ ಪಿಂಕ್, ಒಂದು ಲೈಟ್ ಪಿಂಕ್, ಒಂದು ಯೆಲ್ಲೋ, ಮತ್ತು ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಥರ ಇದೆ. 4 ತೊಗೊಂಬಂದಿದ್ದೀನಿ. ನೋಡಿ, 3 ಡೇಸ್ ಆಗಿದೆ ನಾನು ತೊಗೊಂಡು ಬಂದು. ನನ್ನ ಹತ್ರ ಗ್ಲೋ ಬ್ಯಾಗ್ ಇರಲಿಲ್ಲ. ಇಲಿ ಏನೋ ಬಂದು ಕಚ್ಚಿಬಿಟ್ಟಿದೆ ಸ್ವಲ್ಪ. ಅದನ್ನು ನಾನು ಇಲ್ಲಿ ಈಚೆ ಇಟ್ಟಿದ್ದಾಗ ನಮ್ಮ ಮನೆ ಹತ್ರ ಸ್ವಲ್ಪ ಇಲಿಗಳ ಕಾಟ ಜಾಸ್ತಿನೇ ಇದೆ. ಹೆಗ್ಣ, ಇಲಿಗಳು ಇವೆಲ್ಲ ಬಂದು ಗಿಡಗಳನ್ನೆಲ್ಲ ನೈಟು ಕೆರೆದ್ಬಿಟ್ಟೆಲ್ಲ ಹೊರಟೋಗ್ಬಿಡ್ತವೆ. ಅದರಲ್ಲೂ ನನ್ನ ದಾಸವಾಳ ಗಿಡನ ತೊಗೊಂಬಂದು ಇಟ್ಟಾಗ ಈ ರೀತಿ ಇದು ಮಾಡಿಬಿಟ್ಟವೆ, ಕಿತ್ತಾಕ್ಬಿಟ್ಟಿದ್ದಾವೆ ಬೇರ್ನೆಲ್ಲ ಸ್ವಲ್ಪ. ಅದಕ್ಕೆ ಆ ಗಿಡ ಒಂದೇ ಒಂದು ಬಾಡೋಗಿರೋ ಥರ ಇದೆ. ಮೀಶೋ ಆ್ಯಪಿಂದ ನಾನು ಈ ಥರ ಗ್ಲೋ ಬ್ಯಾಗ್ನ ತರಿಸ್ಕೊಂಡಿದ್ದೀನಿ. ಅದು ಇವತ್ತು ಬಂತು. ಅದಕ್ಕೆ ನಾನು ಇವಾಗಲೇ ಹಾಕ್ಬಿಡೋಣ, ಗೊಬ್ಬರ ಮಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾವಾಗ ಬರುತ್ತೋ ಅವಾಗ ಬಂದಿದ್ದ ತಕ್ಷಣ ಹಾಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾನು 10 ಬ್ಯಾಗ್ಗೆ 279 ರೂಪಾಯಿ ಕೊಟ್ಟಿದ್ದೀನಿ. ನನಗೆ ದೊಡ್ಡ ಸೈಜೇ ಕೊಟ್ಟಿದ್ದಾರೆ. ಇದು ಮೊದಲು ಸ್ಮಾಲ್ ಸೈಜ್ ತೊಗೊಂಡಿದ್ದೆ, ಇವಾಗ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ದಾಸವಾಳ ಗಿಡ ಹಾಕಬೇಕು ಅಂತಲೇ. ಈ ಥರ ಬ್ಯಾಗ್ ಯಾರಿಗಾರ ಬೇಕು ಅಂತಂದರೆ ಮೀಶೋ ಆ್ಯಪಲ್ಲಿ ಬುಕ್ ಮಾಡಿ ತೊಗೊಳ್ಳಿ. ತುಂಬಾ ಕಮ್ಮಿ ರೇಟ್ಗೆ ಈ ಥರ ಬ್ಯಾಗ್ಗಳು ಸಿಗ್ತವೆ. ಆದರೆ ಪಾಟ್ ಬಂದು 50 ರೂಪೀಸ್ ಇರುತ್ತೆ ಒಂದು ಪಾಟು. ಅದು ತುಂಬಾ ಕಾಸ್ಟ್ಲಿ ಆಯಿತು. ನಾವು ಈ ಥರ ಬ್ಯಾಗ್ಗಳ್ನ ತೊಗೊಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಅಂದರೆ ತುಂಬಾ ಗಟ್ಟಿ ಇದೆ ಬ್ಯಾಗು, ಬೇಗ ಹಾಳಾಗೋದಿಲ್ಲ. ನಾನು ಮಣ್ಣು ಮತ್ತು ಗೊಬ್ಬರ ಎರಡೂ ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬ್ಯಾಗ್ ಬಂದಿದ ತಕ್ಷಣ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣು ಎರಡನ್ನೂ ತೊಗೊಂಬಂದಿದ್ದೀನಿ. ನೋಡಿ, ನಾವು ಗೊಬ್ಬರ ಹಾಕಿ ಗಿಡಗಳು ಹಾಕೋದ್ರಿಂದ ಯಾವ ಗಿಡನೂ ಹಾಳಾಗೋದಿಲ್ಲ ಅಂತ ನಾನು ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ವೀಡಿಯೋ ಮಾಡಬೇಕಾದ್ರೂ. ಯಾಕೆಂದರೆ ನಾನು ಬೇರೆ ಗೊಬ್ಬರನ ಯೂಸ್ ಮಾಡೋದಿಲ್ಲ ಜಾಸ್ತಿ. ನಾನು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡೋದು. ನನ್ನ ಕೈ ತೋಟನೂ ಇದೆ, ಮತ್ತು ನಾನು ಇದನ್ನು ಕೂಡ ಪಾಟ್ಗಳಲ್ಲೂ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆಲದ ಮೇಲೂ ಕೂಡ ಸಿಕ್ಕಾಪಟ್ಟೆ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದರಲ್ಲೂ ಹಾಕ್ಕೊಳ್ಳೋಣ, ಪಾಟ್ಕೊಳ್ಳಲು ಅಂತ ಹೇಳ್ಬಿಟ್ಟು ಇವಾಗ 4ಕ್ಕೆ ಮಣ್ಣು ತುಂಬ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವು ನಾನು ತರಿಸ್ಕೊಂಡಿರುವಂಥ ದಾಸವಾಳ ಗಿಡಗಳನ್ನ ಹೀಗೆಲ್ಲ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಅದು ಫುಲ್ ಮಣ್ಣೆಲ್ಲ ನೀಟಾಗಿ ತೆಗೆದುಬಿಟ್ಟು ನಾವು ಹಾಕ್ಕೋಬೇಕು. ನಾನು ಅದು ಇಲ್ಲಿ ಕೆಳಗಡೆ ಬಿದ್ದರೆ ಮತ್ತೆ ಅದರೊಳಗಡೆ ತುಂಬಬೇಕಲ್ಲ ಅಂತ ಹೇಳ್ಬಿಟ್ಟು ಅದರೊಳಗಡೆ ಎಲ್ಲ ಮಣ್ಣೆಲ್ಲ ಬಿಡಿಸ್ಕೊಂಡು ಗೊಬ್ಬರ ಮಿಕ್ಸ್ ಮಾಡಿದ್ದೀನಲ್ಲ, ಅದಕ್ಕೆ ಇದನ್ನೆಲ್ಲ ಸೈಡಿಗೆ ತಳ್ಳಿಬಿಡ್ತೀನಿ. ಗೊಬ್ಬರದೊಳಗಡೆಗೆ ಈ ಗಿಡನ ಇಟ್ಟರೆ ಗಿಡ ತುಂಬಾ ಚೆನ್ನಾಗಿ ಬೆಳೀತದೆ ಅಂತ ಹೇಳ್ಬಿಟ್ಟು ಆ ಮಣ್ಣನ್ನು ಜಾಸ್ತಿನೂ ಬಿಡಿಸಿಲ್ಲ. ನಾನು ಸ್ವಲ್ಪನೇ ಬಿಡಿಸಿದ್ದೀನಿ, ಬೇರು ಕಾಣೋ ಥರ. ಜಾಸ್ತಿ ಬಿಡಿಸಿದ್ರೆ ಇವಾಗ ಬೇಸಿಗೆ ಥರ ಬಿಸಿಲು ಹೊಡಿತಾ ಇದೆಯಲ್ಲ, ಅದಕ್ಕೆ ಬೇಗ ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಮಣ್ಣನ್ನ ತೆಗೆದು ಹಾಕ್ತಾಯಿದ್ದೀನಿ ಗಿಡಗಳನ್ನ. ಈ ರೀತಿಯಾಗಿ ಅವ್ರು ಹಾಕಿರೋ ಮಣ್ಣು ತೆಗೆದುಬಿಟ್ಟು ನಾವು ಮನೇಲಿ ಹಾಕುವಂತಹ ಮಣ್ಣನ್ನ ನಾವು ಹಾಕ್ಕೋಬೇಕು. ಆವಾಗಲೇ ಗಿಡಗಳು ಚೆನ್ನಾಗಿ ಬರೋದು. ಯಾವುದೇ ಒಂದು ಗಿಡ ಹಾಕಿದ್ರೂ ಕೂಡ ನರ್ಸರಿಯಿಂದ ತಂದಿರೋಂತಹ ಗಿಡಗಳನ್ನ ನಾವು ಅದ್ರ ಮಣ್ಣೆಲ್ಲ ತೆಗೆದುಬಿಟ್ಟು ನಾವು ಬೇರೆ ಮಣ್ಣನ್ನ ಕೊಡೋದ್ರಿಂದ ಗಿಡ ಯಾವುದೂ ಹಾಳಾಗೋದಿಲ್ಲ, ನೀಟಾಗಿ ಚೆನ್ನಾಗಿ ಬೆಳೀತದೆ ಮತ್ತು ಬೇಗನೆ ಬೆಳೀತದೆ. ಗೊಬ್ಬರ ನಾವು ಯಾವ ರೀತಿ ಗೊಬ್ಬರ ಹಾಕ್ತೀವಿ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಷ್ಟು ಗಿಡಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಅವು ಮೊದಲು ಸ್ಟಾರ್ಟಿಂಗ್ ಹಾಕ್ಕೊಂಡಿರೋವು ಅವು ಚೆನ್ನಾಗಿ ಬಂದಿದ್ದಾವೆ. ಇವಾಗ ಆಗ್ತಾವೆ 4. ಇದೊಂದೇ ಬಾಡೋಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದ್ದಾವೆ ಗಿಡಗಳು ಅಂತ ಹೇಳಿಬಿಟ್ಟು. ಇದು ನಮ್ಮ ಗಾರ್ಡನ್ನು. ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.